ಇದು ಕಾಂಗ್ರೆಸ್ ಕಡೆಯಿಂದ ಆಯಿತು. ಬಿಜೆಪಿಯವರು ವಿಧಾನಸೌಧದ ಪಕ್ಕದಲ್ಲಿರುವ ವಿಧಾನಸೌಧ ವಿಕಾಸಸೌಧದ ಮಧ್ಯದಲ್ಲಿರುವ ಗಾಂಧಿ ಪ್ರತಿಮೆಯ ಮುಂದೆ ಇವ್ರದ್ದು ಪ್ರತಿಭಟನೆ. ಬೇರೆ ಬೇರೆ ವಿಷಯ ಇದ್ವು ಇವ್ರಿಗೆ, ಒಂದೇ ಅಲ್ಲ. ಅದರ ಪೈಕಿ ಪ್ರಮುಖವಾದದ್ದು ಏನು, ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರ ವಿರುದ್ಧ ಕೇಳಿ ಬಂದಿರುವ ಆರೋಪ, ರಾಜೀನಾಮೆ ಕೊಡಬೇಕು ಅವರು ಅಂತ. 6,000 ಕೋಟಿ ಹಗರಣ ನಡೆದಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಇವರು. ಹೇಳ್ತೀನಿ ಅದರ ವಿವರಗಳನ್ನು ಹೇಳ್ತೀನಿ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 2.5 ಕೋಟಿ ಒಂದೊಂದು ಲೈಸೆನ್ಸ್ಗೆ 2.5 ಕೋಟಿ ಹಣವನ್ನು ಕೊಡೋ ಮುಖಾಂತರ ಲಂಚ ತಗೊಂಡು ಈಗ ಲಿಕ್ಕರ್ ಅಸೋಸಿಯೇಷನ್ ಏನಿದೆ ಅವರೇ ಹೇಳ್ತಾ ಇದ್ದಾರೆ ಕಂಪ್ಲೇಂಟ್ 6,000 ಕೋಟಿ ಇದುವರೆಗೂ ತಿಮ್ಮಾಪುರ ಅವರು ಕಲೆಕ್ಟ್ ಮಾಡಿದ್ದಾರೆ. ಈ ಹಣ ಯಾರಿಗೋಗಿದೆ? ತಿಮ್ಮಾಪುರ ಅವ್ರಿಗೆ ಎಷ್ಟು ಹೋಗಿದೆ, ಕಾಂಗ್ರೆಸ್ ಪಾರ್ಟಿಗೆ ಎಷ್ಟು ಹೋಗಿದೆ? ಕರ್ನಾಟಕದ ಮಾನ ಮರ್ಯಾದೆಯನ್ನು ತಿಮ್ಮಾಪುರ ಅವರು ಮತ್ತು ಮುಖ್ಯಮಂತ್ರಿಗಳು ಹರಾಜು ಹಾಕ್ಬಿಟ್ಟಿದ್ದಾರೆ. ಇಂಥ ಭ್ರಷ್ಟ ಸರ್ಕಾರ ತೊಲಗೋಬೇಕು, ತಿಮ್ಮಾಪುರ ರಾಜೀನಾಮೆ ಕೊಡಬೇಕು. ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿನೇ ಇದರಲ್ಲಿ ಭಾಗಿದಾರರು ಅಂತೇಳಿ ಜನ ಮಾತಾಡಕ್ಕೆ ಶುರುವಾಗಿದ್ದಾರೆ. ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಗುಂಡಾಗಳು ಸದನದ ಒಳಗಡೆ ರಾಜ್ಯಪಾಲರ ಜೊತೆ ದುರ್ವರ್ತನೆ ಮಾಡಿದ್ದಾರೆ ಅನ್ನೋದನ್ನ ಇಡೀ ದೇಶದ ಜನ ನೋಡಿದ್ದಾರೆ. ಯಾವ ಶಾಸಕರು, ನಿಮ್ಮ ಗುಂಡಾಗಳು ಶಾಸಕರುಗಳು ಆ ರೀತಿ ವರ್ತನೆ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ವಜಾ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಇವತ್ತು ನಾವು ಎರಡೂ ಪಕ್ಷಗಳದ್ದು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಈ ರಾಜ್ಯದಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ವೋ, ಇವತ್ತು ಶಾಸಕರೇ ಇವತ್ತು ಗುಂಡಾಗರ್ದಿಗೆ ಹಿಡಿದಿದ್ದಾರೆ ಅಂತ ಹೇಳಿದ್ರೆ ಇಡೀ ಸರ್ಕಾರವೇ ಇವತ್ತು ಗುಂಡಾಗರ್ದಿಗೆ ಇಳಿದಿರುವಂತದ್ದು. ಗುಂಡಾಗರ್ದಿ ಮಾಡ್ತಾ ಇರ್ತಕ್ಕಂಥ ಭರತ್ ರೆಡ್ಡಿ ಅವ್ರನ್ನು ಕೂಡ ಅರೆಸ್ಟ್ ಮಾಡಬೇಕು. ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರ ಅವರನ್ನ ಅವರು ರಾಜೀನಾಮೆ ಕೊಡದೆ ನಾವ್ಯಾರೂ ಕೂಡ ಈ ಸದನ ಬಿಟ್ಟು ಇವತ್ತು ಹೊರಗಡೆ ಹೋಗೋದೇ ಇಲ್ಲ. ತಲೆದಂಡ ಆಗಲೇಬೇಕು ಅನ್ನೋದು ನಮ್ಮೆಲ್ಲರ ನಿರ್ಧಾರ ಆಗಿದೆ. ಆ್ಯಕ್ಚುಲಿ ಏನಾಗಿದೆ, ಲಕ್ಷ್ಮೀನಾರಾಯಣ ಅಂತ ಒಬ್ಬರು ಬಾರ್ ಓನರ್ ಇದ್ದಾರೆ. ಅವರು CL7 ಲೈಸೆನ್ಸ್ ಬೇಕು ಅಂತ ಅಬಕಾರಿ DC ಅವರೊಬ್ಬರಿಗೆ ಫೋನ್ ಮಾಡ್ತಾರೆ. ಇವರಿಗೆ ಜಗದೀಶ್ ನಾಯಕ್ ಇವ್ರಿಗೆ ಫೋನ್ ಮಾಡಿ ನಂಗೆ ಬಾರ್ CL7 ಲೈಸೆನ್ಸ್ ಬೇಕು ಅಂತ. ಇವರು 2.5 ಕೋಟಿ ಆಗುತ್ತೆ, ಆರ್.ಬಿ. ತಿಮ್ಮಾಪುರ್ ಮಗನಿಗೆ ತಲುಪಿಸ್ಬಿಡಿ ಅಂತೇನೋ ಮಾತಾಡಿದ್ರಂತೆ. ಅದನ್ನು ಆತ ರೆಕಾರ್ಡ್ ಮಾಡ್ಕೊಂಡ್ರು, ಆಡಿಯೋ ರೆಕಾರ್ಡ್ ಮಾಡ್ಕೊಂಬಂದು ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಟ್ಟರು ಲಕ್ಷ್ಮೀನಾರಾಯಣ. ಅದೇನು ಮಾತುಕತೆ ಆಯಿತೋ ಏನೋ ಗೊತ್ತಿಲ್ಲ. 75 ಲಕ್ಷ ದುಡ್ಡು ಕೊಡೋದು ಅಂತ ಡಿಸೈಡ್ ಆಗಿದೆ. ಅಬಕಾರಿ DCಗೂ ಲಕ್ಷ್ಮೀನಾರಾಯಣಗೂ ಮಧ್ಯದ ಮಾತುಕತೆಯಲ್ಲಿ 25 ಲಕ್ಷ ತಗೊಂಡು ಬೈಯಪ್ಪನಹಳ್ಳಿ ಅಬಕಾರಿ ಆಫೀಸ್ಗೆ ಲಕ್ಷ್ಮೀನಾರಾಯಣ ಹೋಗಿದ್ದಾರೆ. ಲೋಕಾಯುಕ್ತ ಪೊಲೀಸರಿಗೆ ಮೊದಲೇ ಹೇಳೋಗಿದ್ದಾರೆ, ಅವರು ಟ್ರಾಪ್ ಆಗಿಬಿಡ್ತಲ್ಲಿ. ಜಗದೀಶ್ ನಾಯಕ್ DC, ತಮ್ಮಣ್ಣ ಅಂತ ಅಧೀಕ್ಷಕರು, ಲಕ್ಕಪ್ಪ ಅಂತ ಅಬಕಾರಿ ಕಾನ್ಸ್ಟೇಬಲ್ 3 ಜನ ಟ್ರಾಪ್ ಆಗ್ಬಿಟ್ರು. ಈಗ ಬೇಲ್ ತಗೊಂಡು ಹೊರಗೆ ಬಂದಿದ್ದಾರೆ. ಕಂಪ್ಲೇಂಟ್ ಹಾಗೆ ಇದೆ, ಅದು ವಿತ್ ಆಡಿಯೋ ಇನ್ನೂ ರಿಲೀಸ್ ಆಗಿಲ್ಲ. ನಾಳೆ ನಡೆದ್ರಲ್ಲಿ ರಿಲೀಸ್ ಆಗ್ಬೋದು. ಆಡಿಯೋ ಇನ್ನೂ ರಿಲೀಸ್ ಆಗಿಲ್ಲ. ಈಗ ಅದರ ತನಿಖೆ ನಡೀತಾ ಆರ್.ಬಿ. ತಿಮ್ಮಾಪುರ್ಗೆ ಬರುತ್ತೆ ಅಂತ. ಆರ್.ಬಿ. ತಿಮ್ಮಾಪುರ್ ಹೇಳ್ತಾರೆ, ನಾನು ಏನೂ ಮಾಡೇ ಇಲ್ಲ, ಪ್ರೂಫ್ ಇದ್ದರೆ ಕೊಡಿ ಅಂತಿದ್ದಾರೆ. BJP ಅವರು, JDSನವರು ಇದನ್ನು ಸೀರಿಯಸ್ ಆಗಿ ನಾಳೆ ಪ್ರತಿಭಟಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ. 6,000 ಕೋಟಿ ಹೆಂಗೆ? 2,500 CL7 ಲೈಸೆನ್ಸ್ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ರಂತೆ. ಒಂದೊಂದು ಲೈಸೆನ್ಸಿಗೆ 2.5 ಕೋಟಿ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಎಷ್ಟಾಯಿತು ಅಂತಾರೆ ಅವರಷ್ಟೇ. ಹಾಗೆ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.